ಪ್ರಕಾಶ್ ಚವ್ಹಾಣ್ ನಮ್ಮ ಬಂಜಾರ ಸಮಾಜದ ಯುವಕ ಹಾಗೂ ಗೋಪಾಲ್ ಮಹಾರಾಜ್ ಇರ್ಬೋದು, ಅದೇ ರೀತಿ ನಮ್ಮ ಬಾಲಯೋಗಿ ಸೋಮಲಿಂಗ ಮಾಸ್ವಾಮಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂತ ಕಾರ್ಯಕ್ರಮನೂ ಸಹ ಇಲ್ಲಿ ಆಗ್ಲಕ್ಕತ್ತದೆ. 385 ಮಂದಿಯನ್ನು ನಮ್ಮ ಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ಬರುವಂತ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ್ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು, ಇವರು ರಾಜಸ್ಥಾನದಾಗ ಅವ್ರ ಪೀಠ ಇದೆ, ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದ್ದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗ್ಯಾಳ ತಾಂಡ, ಪ್ರಕಾಶ್ ಮಹಾರಾಜರು ಹಡಸಂಗ್, ಸಂಜೀವ್ ಮಹಾರಾಜರು ಬರುವಂತ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ್ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು, ಇವರು ರಾಜಸ್ಥಾನದಾಗ ಅವ್ರ ಪೀಠ ಇದೆ, ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದ್ದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗ್ಯಾಳ ತಾಂಡ, ಪ್ರಕಾಶ್ ಮಹಾರಾಜರು ಹಡಸಂಗ್, ಸಂಜೀವ್ ಮಹಾರಾಜರು ಎಲ್ಲ ಲಿಂಗಮಠ ಹೇರಿ ಮತ್ತು ಅನೇಕ ಕಲಿಕೆ ಮಹಾರಾಜರು, ಕಲಿಕೆ ಕಲಿಕೆ ಭಗವಾನ್, ಕಲಿಕೆ ಕಲಿಕೆ ಭಗವಾನ್, ಕಲಿಕೆ ಭಗವಾನ್ ಅವರು ತೆಲಂಗಾಣ ಅವರು ವೇದಿಕೆ ಮೇಲೆ ಉಪಸ್ಥಿತರದಾರ. ರಮೇಶ್ ಮಹಾರಾಜರು ಉಪಸ್ಥಿತರದಾರ. ಅದೇ ರೀತಿ ತೊಲ್ವಿ ತಾಂಡೆ ಪ್ರಕಾಶ್ ಮಹಾರಾಜರು, ಪಿಂಟು ಮಹಾರಾಜರು, ಕುಮಾರ್ ಮಹಾರಾಜರು, ಇವರೆಲ್ಲ ಸ್ವಾಮೀಜಿಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದರ ಜೊತೆಗೆ ಈಗ ತಾನೇ ಮಾತನಾಡಿ ಹೋದಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸುನೀಲ್ ಪಾಟೀಲ್ ಅವರು ಸಹ ಭಾಗವಹಿಸಿ ನಮ್ಮ ಸೇವಾಲಾಲ್ ಮಹಾರಾಜರ ಸರ್ಕಲ್ಗೆ ಅವರು ಸಹ 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ನೀವೆಲ್ಲ ಸ್ವಲ್ಪ ಏನಿಲ್ಲ ಬಂದಂಥ ಜನರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಇವತ್ತೇನ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸಕ್ಕಟ್ಟೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು. ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರ್ಬೇಕು, ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೋಳಿಗೆ ತಿಂತಿರ್ಬೇಕು. ಇವತ್ತ ನೀವು ಮಕ್ಕಳ ಹೋಳಿಗೆ ತಿನ್ರಿ. ಬಾಗೇಶ್ವರ ಧಾಮದ ಪೂಜ್ಯರು ಹೇಳ್ಯಾರ 3 ದಿವಸ ಬಿಜಾಪುರಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಎಷ್ಟು ಹೋಳಿಗೆ ತಿನ್ರಿ, ಎಷ್ಟು ಹಾಲು ಕಿಸಿರಿ. 3 ದಿವಸ ಬಂದ್ರಂದ್ರ ಬಾಗೇಶ್ವರ ಧಾಮ ಅಂದ್ರೆ ಯಾರು? ಅವರು ಹನುಮಾನನ ಭಕ್ತರು, ಬಸರಂಗ ಬಲಿ ಭಕ್ತರು. ಅವ್ರದೇ ಆದಂತ ಒಂದು ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋದ್ರು ಹೋಗಲ್ಲ, ನಾವೆಲ್ಲ ಗಟ್ಟಿಯಾಗಿ. ಆದ್ರೆ ಈಗ ನಾವು 1 ರೂಪಾಯಿ ಕೊಟ್ಟಿಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ್ ಪಾಪ ಸಮಾಜ ಎಷ್ಟು ಕಳಕಳಿಂದ ಓದ್ಸಲನು ನಮ್ಮ ಚಿತ್ರದುರ್ಗದ ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋದ್ರು ಹೋಗಲ್ಲ, ನಾವೆಲ್ಲ ಗಟ್ಟಿಯಾಗಿ. ಆದ್ರೆ ಈಗ ನಾವು 1 ರೂಪಾಯಿ ಕೊಟ್ಟಿಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ್ ಪಾಪ ಸಮಾಜ ಎಷ್ಟು ಕಳಕಳಿಂದ ಓದ್ಸಲನು ನಮ್ಮ
ಚಿತ್ರದುರ್ಗದ ಶಿವಲಾಲ ಬಂಜಾರ ಸಮಾಜದ ಸ್ವಾಮಿಗಳು ಬಂದಿದ್ರು. ಮಂಗಲಿ ಅಲ್ಲ, ಮಂಗಲಿಬಾಯಿ ಹನುಮಂತ. ಮಂಗಲಿಬಾಯಿ ಅವ್ರು ಬಂದಿದ್ರು, ಹನುಮಂತ ಬಂದಿದ್ರು. ಈ ಸಲ ನಮ್ಮ ಧೀರೇಂದ್ರ ಏನು ಶಾಸ್ತ್ರಿಯವ್ರು ಬರಬೇಕಾಗಿತ್ತು. ಏನೂ ನಾರಾಜ್ ಆಗಬೇಡ್ರಿ. 3 ದಿವಸ ಬಂದಾಗ ಏನಾಗ್ತೈತಿ, ಜಾದೂ ಕೊಡ್ತೈತನ್ನ, ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ ಆಗ್ತದೆ. 2028 ವಿಧಾನಸೌಧದ ರಾಷ್ಟ್ರಧ್ವಜದ ತಳಗ ಭಗವಾನ್ ಧ್ವಜ ಹಾಕ್ತದೆ. ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ, ಧರ್ಮ ಯುದ್ಧ ಇದೆ 28ಕ್ಕೆ, ಅಡ್ಜಸ್ಟ್ಮೆಂಟ್ ಇಲ್ಲ, ನೋ ಅಡ್ಜಸ್ಟ್ಮೆಂಟ್. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬಳದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮತ್ತೆ ನಿಮ್ಮ ಮನೆಗೆ JCB ಒಂದು ಮಸೀದಿಯಿಂದ ಒಂದು ಕಲ್ಲು ಬೀಳೋದನ್ನು ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತೆ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೀದಿ ಒಳಗೆ ಚೆಕ್ ಮಾಡ್ತೀವಿ, ಕಲ್ಲಿಟ್ಟಾರೋ ಜಲ್ಲೆ ಇಟ್ಟಾರೋ. ನೀವೆಲ್ಲರೇನು ತಿಳ್ಕೊಂಡಿರ್ಬೇಕು, ನಾವು ಸುಮ್ಮ ಕೂತೀವಿ ಅಂದ್ರೆ ಸುಮ್ಮ ಗೊತ್ತಿಲ್ಲ, 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೋಣ. ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಇವತ್ತು ಅವ್ರು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ, ನಾ 3 ದಿವಸ ಬರ್ತೀನಿ ಅಂತ ಹೇಳ್ಯಾರ. 3 ದಿವಸ ನೀವು ಅಷ್ಟೇ ಅಲ್ಲ, ಬಂಗಾರ ಸಮಾಜದವರಲ್ಲ, ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನೆ ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತಗೊಂಡ್ಬರಂತ ಕೆಲಸ ಮಾಡ್ಯಾರಲ್ಲ, ಅವತ್ತು 5,000 ಮಂದಿನ ವಾಪಸ್ ಹಿಂದೂ ಧರ್ಮ. ಯಾಕಂದ್ರೆ ಯಾರೂ ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದಾಗ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗುವುದಿಲ್ಲ. ಅದಕ್ಕೆ ಬಂಧುಗಳೇ ಯಾರೂ ಅನ್ಬೇಡ್ರಿ. ಎಲ್ಲ ಸಮಾಜಕ್ಕೆ ಇವತ್ತೇ ನಮ್ಮ ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಬೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆ ಅಲ್ಲ, ಉಳಿದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ಹೋರಾಟಗಳು ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಬೋಯಿ ಮತ್ತು ನಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ನಾ 56% ಆಗೈತಿ. ನಾನು ನಾಳೆ ಬರುವ ವಿಧಾನಸಭೆಯೊಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಟ್ರಿ, ನಮ್ಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ ನಮ್ಮ ಮನೆಗೆಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೇನು 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಆಗಿ ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನು ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲುವಾಗಿ ಬರ್ತೀನಂದಾರೆ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ,
ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜ್ ಆಗಬೇಡ್ರಿ, ಯಾಕಂದ್ರೆ ಇಂಥವು ನಡೀತಾವೆ. ಇದು ಸಮಾಜನ ಕೆಲವೊಂದು